ಬೆಳಗಾವಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವರು ಇಂದು ಬೆಳಗಾವಿಯ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಬೆಳಗಾವಿ ಜಿಲ್ಲೆಗೆ ಬೆಳೆ ವಿಮೆ ಪರಿಹಾರವಾಗಿ ರಾಜ್ಯ ಸರ್ಕಾರ 247 ಕೋಟಿ ರೂಪಾಯಿಯನ್ನು ನೀಡುವುದಾಗಿ ಘೋಷಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬರ ಪರಿಹಾರ ಪಡೆಯುವ ರೈತರ ಸಂಖ್ಯೆ 26,887 ರೈತರ ಖಾತೆಗಳಿಗೆ ಪರಿಹಾರ ನೀಡಿಲ್ಲ. ಮೊದಲನೆಯದಾಗಿ ಬೆಳಗಾವಿ ಜಿಲ್ಲೆಯ ತಲಾ ಇಬ್ಬರು ರೈತರಿಗೆ ಈಗಾಗಲೇ 69.52 ಲಕ್ಷ ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ. ಇನ್ನು ಪರಿಹಾರ ಸಿಗದೇ ಇರುವವರು ಬ್ಯಾಂಕ್ಗಳಿಗೆ ತೆರಳಿ ಕೆವೈಸಿ ಎನ್ಪಿಸಿ ಮಾಡಿದ ನಂತರ ಪರಿಹಾರ ಸಿಗಲಿದೆ ಅಂತ ತಿಳಿಸಿದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಬೆಳಗಾವಿ. ನಮಸ್ಕಾರ. ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಪರಿಹಾರ ಒಂದು 247 ಕೋಟಿ ಸುಮಾರು 2,68,077 ರೈತರ ಖಾತೆಗೆ 247 ಕೋಟಿ ಸರ್ಕಾರ ಬೆಳೆ ಪರಿಹಾರ ಬಿಡುಗಡೆ ಮಾಡಿದೆ. ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ 2,000ದಂತೆ 69 ಕೋಟಿ 52 ಲಕ್ಷ ಈಗಾಗಲೇ ಬಿಡುಗಡೆ ಆಗಿತ್ತು 2,000ದಂತೆ. ಇನ್ನು ಉಳಿದ ಪರಿಹಾರದ ಮೊತ್ತ ಏನಿದೆ ಅದು 247 ಕೋಟಿ ದುಡ್ಡನ್ನು ಎಲ್ಲ ರೈತರ ಖಾತೆಗಳಿಗೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದ್ದಾರೆ. ಇದೊಂದು ಪ್ರಮುಖವಾದ ಅಂಶ. ಮತ್ತು ಇನ್ನೂ ಸ್ವಲ್ಪ ರೈತರಿಗೆ ಆಧಾರ್ ನಾಟ್ ಸೀಡೆಡ್ ಮತ್ತು NPCI ನಾಟ್ ಸೀಡೆಡ್ ಮತ್ತು ಸ್ವಲ್ಪ ಜನರದು ಅವ್ರ ಅಕೌಂಟಿಗೆ ಹೋಗ್ತಾರಿಂದ ಅಕೌಂಟ್ ಆ್ಯಕ್ಟಿವ್ ಇಲ್ಲ ಮತ್ತು ಸ್ವಲ್ಪ ಜನರದು ಅಕೌಂಟ್ ಕ್ಲೋಸ್ ಆಗಿದೆ. ಆ ತರಹದ್ದು ಸ್ವಲ್ಪ ಆ ರೈತರಿಗೆ ಬಂದಿಲ್ಲ. ಸೊ ಯಾರು ರೈತರು ಬಂದಿಲ್ಲ ಅವರಿಗೂ ನಾವು ಎಲ್ಲ ತಹಸೀಲ್ದಾರಿಗೆ ಆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರು ಸ್ವಲ್ಪ ಬ್ಯಾಂಕ್ಗಳಿಗೆ ಹೋಗಿಬಿಟ್ಟು ತಮ್ಮ ಆಧಾರ್ ಸೀಡು ಮತ್ತು NPSCI ಸೀಡು ಮತ್ತು ಇನ್ಆ್ಯಕ್ಟಿವ್ ಇರೋದನ್ನು ಆ್ಯಕ್ಟಿವ್ ಮಾಡ್ಕೋಬೇಕಾಗತ್ತೆ. ಆವಾಗ ಆ ರೈತರಿಗೂ ಕೂಡ ಬರ ಪರಿಹಾರದ ದುಡ್ಡು ಅವರ ಅಕೌಂಟಿಗೆ ನೇರವಾಗಿ ಅವರ ಖಾತೆಗೆ ಹೋಗುತ್ತೆ. ಇಲ್ಲಿವರೆಗೂ 69.5 ಕೋಟಿ ಪ್ಲಸ್ 247 ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆ ಒಂದಕ್ಕೇ ಎಲ್ಲ ನೇರವಾಗಿ ರೈತರ ಖಾತೆಗಳಿಗೆ ದುಡ್ಡು ಹೋಗಿದೆ. ಟೋಟಲ್ ಸರ್ ರೈತರು